ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆ ಕೋಟ್ಯಾಂತರ ಬಡ ಜನರ ಹೊಟ್ಟೆ ತುಂಬಿಸ್ತಾ ಇದೆ. ಇಂತಹ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಅಧಿಕಾರಿಗಳು ಸಂಪೂರ್ಣ ಹಳ್ಳ ಹಿಡಿಸುತ್ತಿದ್ದಾರೆ. ಬಡವರ ಹೊಟ್ಟೆ ಸೇರಬೇಕಾದ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಕಾಳಸಂತೆಗೆ ಸಾಗಾಟ ಮಾಡ್ತಾ ಇದ್ದ ವಿಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಬಡವರ ಪಡಿತರ ಅಕ್ಕಿ ಕಾಳಸಂತೆಗೆ ಸಾಗಾಟ. ಕಣ್ಮುಚ್ಚಿ ಕುಳಿತ ಆಹಾರ ಇಲಾಖೆ ಅಧಿಕಾರಿಗಳು. ರೇಷನ್ ಅಂಗಡಿಗೆ ಬಂದಂತಹ ಗ್ರಾಹಕರಿಗೆ ಸ್ಟಾಕ್ ಇಲ್ಲವೆಂದು ಸಬೂಬು ಹೇಳ್ತಿರೋ ಮಾಲೀಕ. ಮತ್ತೊಂದು ಕಡೆ ಅದೇ ಅನ್ನಭಾಗ್ಯ ಅಕ್ಕಿಯನ್ನ ರಾತ್ರೋರಾತ್ರಿ ಗೂಡ್ಸ್ ವಾಹನದಲ್ಲಿ ಸಾಗಾಟ ಮಾಡ್ತಿರೋ ಖದೀಮರು. ಈ ದೃಶ್ಯಗಳು ಕಂಡು ಬಂದಿದ್ದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಉಸ್ತುವಾರಿ ಜಿಲ್ಲೆ ಕಲಬುರಗಿಯಲ್ಲಿ. ಕಾಳಸಂತೆಯಲ್ಲಿ ಅಕ್ಕಿ ಸಾಗಾಟ ಮಾಡ್ತಿರೋ ಸಿಸಿಟಿವಿ ದೃಶ್ಯ ನಿಮ್ಮ ನ್ಯೂಸ್ 18ಗೆ ಲಭ್ಯವಾಗಿದೆ. ಹೌದು, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು. ಅದಕ್ಕಾಗಿ ಪ್ರತಿ ವರ್ಷ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೋಟ್ಯಾಂತರ ಖರ್ಚು ಮಾಡುತ್ತೆ. ಆದರೆ ಕಲಬುರಗಿಯಲ್ಲಿ ಪಡಿತರ ಅಕ್ಕಿ ಎಗ್ಗಿಲ್ಲದೆ ಕಾಳಸಂತೆಯಲ್ಲಿ ಮಾರಾಟವಾಗ್ತಿದೆ. ನಗರದ ಜೆಆರ್ ನಗರ ಬಡಾವಣೆಯ 211 ಸಂಖ್ಯೆಯ ರೇಷನ್ ಅಂಗಡಿಯಲ್ಲಿ ಖದೀಮರು ರಾತ್ರೋರಾತ್ರಿ 50 ಕ್ವಿಂಟಾಲ್ಗೂ ಅಧಿಕ ಅಕ್ಕಿ ಪ್ಯಾಕೆಟ್ಗಳನ್ನು ಗೂಡ್ಸ್ ವಾಹನದಲ್ಲಿ ಸಾಗಾಟ ಮಾಡಿದ್ದಾರೆ. ಬಡವರ ಹೊಟ್ಟೆಗೆ ಸೇರಬೇಕಾದ ಅನ್ನಭಾಗ್ಯ ಅಕ್ಕಿ ಸಾಗಾಟಕ್ಕೆ ಕಡಿವಾಣ ಹಾಕಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಂದಿನ ಬಿಫೋರ್ ಮಾಲ್ ಇಲ್ಲ ಅಂತಂದ್ರು, ನೆಕ್ಸ್ಟ್ ಡೇ ನೈಟು ಗಾಡಿಯಲ್ಲಿ ಡಂಪ್ ಮಾಡಿ ಕಳಿಸ್ತಾ ಇದ್ದಾರೆ. ಅವ್ರಿಗೆ ಏನು ಕೇಳಿದೆ, ಇದೇ ಥರ ಡೈಲಿ ಆಗ್ತಾ ಇದೆ. ಅಷ್ಟು ಆದರೂ ಭೀ ಫುಡ್ ಆಫೀಸರ್ಗಳು ಆ್ಯಕ್ಷನ್ ತೋಗ್ತಾ ಇಲ್ಲ. ಅವ್ರ ಮ್ಯಾಗ FIR ಮಾಡ್ತಾ ಇಲ್ಲ, ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾ ಇಲ್ಲ. ಯಾಕಂದರೆ 10 ರೂಪಾಯಿಲಿಂದ KG ಮಾಡ್ತಾ ಇದ್ದಾರೆ. ಅವರು 10 ರೂಪಾಯಿ KG ತೋಗ್ತಾ ಇದ್ದಾರೆ. ಅವರು ತೊಗೊಂಡು ಬೇರೆ ಕಡೆ 20 ರೂಪಾಯಿ KG ಮಾಡ್ತಾ ಇದ್ದಾರೆ. ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಅವ್ಯವಹಾತವಾಗಿ ಸಾಗಾಟ ಮಾಡಲಾಗ್ತಿದೆ. ರೇಷನ್ ಅಂಗಡಿಗೆ ಬರೋ ಕೆಲ ಗ್ರಾಹಕರ ಬಳಿ ಅಕ್ಕಿಯನ್ನ ಕೆಜಿಗೆ 20 ರೂಪಾಯಿಯಂತೆ ಖರೀದಿ ಮಾಡ್ತಾರೆ. ಬಳಿಕ ಎಲ್ಲ ರೇಷನ್ ಅಂಗಡಿಗಳಲ್ಲಿರೋ 100 ಕ್ವಿಂಟಾಲ್ ಅಕ್ಕಿಯನ್ನ ದಂಧೆಕೋರರು ಬಂದು ಖರೀದಿ ಮಾಡಿ ಕಾಳಸಂತೆಯಲ್ಲಿ ದುಬಾರಿ ಬೆಲೆಗೆ ಮಾರಾಟ ಮಾಡ್ತಾರೆ. ಜಿಲ್ಲೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಸಾಕಷ್ಟು ಪ್ರಮಾಣದಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ರು ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಅಕ್ಕಿ ಸಾಗಾಟದ ಬಗ್ಗೆ ರೇಷನ್ ಅಂಗಡಿ ಮಾಲೀಕ ಹೇಳೋದು ಹೀಗೆ. ಕಡೀರಿ ಏನು ಮಾಡಿಲ್ಲ ಇವತ್ತಿನ ತನಕ ಅಂತ ಮಾಡಿಲ್ಲ ಸರ್, ಮುಂದೆ ಮಾಡಲ್ಲ. ಒಂದು ದೇವ್ರು ಇರ್ತಾನೆ, ಅವ್ರು ನೋಡ್ಕೋತಾನೆ, ತಪ್ಪು ಮಾಡೋದು ಅದಕ್ಕೇನಿಲ್ಲ ಸರ್. ಏನದಕ್ಕೆ ನಾನು ಕೊಡಿ ರೆಡಿ ಇದ್ದೀನಿ ರೀ. ನಾ ಮಾಡಿದರೆ ಸುಳ್ಳ ಸರ್. ಇಲ್ಲ ಇಲ್ಲಿ ಏನು ಮಾರಾಟ ಮಾಡಿಲ್ಲ ಸರ್, ಯಾವುದು ಮಾರಾಟ ಮಾಡಿಲ್ಲ. ಒಂದೇ ಮನೆದವ್ರು ಬಂದು ಒಯ್ದಿದ ಆಗಿದ್ದೆ. ನಾವು 3-4 ಪಾಕೆಟ್ ಇತ್ತು ಮೋಸ್ಟ್ಲಿ, ಅಷ್ಟು ಬಂದು ಒಯ್ದಾರ ಸರ್. ಒಟ್ನಲ್ಲಿ ಬಡಜನರ ಹೊಟ್ಟೆ ತುಂಬಿಸೋ ಅನ್ನಭಾಗ್ಯ ಯೋಜನೆ ಕಾಳಸಂತೆಯಲ್ಲಿ ಎಗ್ಗಿಲ್ಲದೆ ನಡೀತಿದೆ. ಇನ್ನಾದ್ರೂ ರಾಜ್ಯ ಸರ್ಕಾರ ದಂಧೆಗೆ ಬ್ರೇಕ್ ಹಾಕಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.